ನಮಸ್ಕಾರ. 10 ಗಂಟೆ ಆಗಿದೆ. ಎಲ್ಲರೂ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಮಲಗಿದ್ದೀವಿ. 20-25 ಜನ ಇದ್ದೀವಿ. ಇನ್ನು ಊಟ ತಿಂಡಿಗೆ ಹೋಗಿದ್ದಾರೆ. ಹಾಗಾಗಿ ಚಳುವಳಿ ಮುಂದುವರಿದಿದೆ. ಇನ್ನೂ ಸ್ಪಷ್ಟವಾದ ಮಾಹಿತಿ ನಮಗೆ ಬಂದಿಲ್ಲ. ಹಾಗಾಗಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಗೆ ಚಾಮರಾಜನಗರ ಮತ್ತು ಮೈಸೂರಿನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದರೆ ಇವತ್ತು ಸಫಾರಿಗಳು, ರೆಸಾರ್ಟ್ಗಳ ಬಗ್ಗೆ ನಾವು ಮತ್ತೆ ಕರೆಂಟು, ನೀರು ಎಲ್ಲದರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಇವತ್ತು ನಮ್ಗೆ ಇನ್ನೂ ಸರಿಯಾದ ಮಾಹಿತಿ ಸಿಗದ ಕಾರಣ ಅಹೋರಾತ್ರಿ ಧರಣಿ ಮುಂದುವರಿಸಿದ್ದೀವಿ. ಎಲ್ಲಿವರೆಗೆ ಇವರು ಸಫಾರಿನ ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೂ ಹೋರಾಟ ಮುಂದುವರಿತದೆ ಮೈಸೂರಲ್ಲಿ. ಯಾಕಂದರೆ ನಾವು ಚಾಮರಾಜನಗರದಲ್ಲಿ 250 ಹಳ್ಳಿ ಇದ್ದೀವಿ, ಮೈಸೂರಲ್ಲಿದ್ದೀವಿ. ದಿನ 2 ಊರಾದರೂ 3 ತಿಂಗಳಿಗೆ ಒಂದಿನ ಬರ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರುವಾಗ ದನ ಕರುಗಳನ್ನು, ಕೋಳಿಗಳು, ಕುರಿಗಳು, ಆಡುಗಳು, ಕೊತ್ತಿಗಳು ಏನೇ ಇದ್ರು ನಾಯಿಗಳ ಸಮೇತ ಬನ್ನಿ. ಇನ್ನು ನಾಳೆಯಿಂದ ಇನ್ನೊಂದು 2 ದಿನ ಟೈಮ್ ಕೊಡೋಣ ಅವ್ರಿಗೆ. ಆ ಕೆಲಸ ಆಗಲಿಲ್ಲ ಅಂದರೆ ಇವೆಲ್ಲವನ್ನು ಹೊಡ್ಕೊಬಂದು ನಮ್ಮ ಜೊತೆಗೆ DC ಆಫೀಸ್ ಕೂಡಾಕ ಹೋರಾಟ ಮಾಡೋ ಧೈರ್ಯ ಎಲ್ಲರೂ ಇದು ಸರ್ಕಾರದ ಗಮನಕ್ಕೆ ಹೋಗಲಿ, ಸಫಾರಿನ ನಿಲ್ಲಿಸಲಿ. ಈಗಾಗಲೇ ಆನೆಗಳು ದಾಳಿ ಆಗ್ತಾಯಿದ್ದಾವೆ, ಚಿರತೆಗಳು, ನಮ್ಮ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೀತಾ ಇದೆ. ಸಫಾರಿ ಸ್ಟಾರ್ಟ್ ಆದ ತಕ್ಷಣ ಇವೆಲ್ಲವೂ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಿನ್ನೆ ರಾತ್ರಿ ಚಾಮರಾಜನಗರ ಅನೂರು ತಾಲೂಕಿನ MM ಹಿಲ್ಸ್ ವ್ಯಾಪ್ತಿಯ ಏನು BRT ವ್ಯಾಪ್ತಿಯ ಒಡೆರಪಾಳ್ಯದಲ್ಲಿ ಆನೆ ಒಬ್ಬನು ತುಳಿದು ಇವತ್ತು ಅವನು ಹಾಸ್ಪಿಟ್ಲಿಗೆ ಬಂದು ಜಾಯಿನ್ ಆಗಿದ್ದಾನೆ. ಹಾಗಾಗಿ ನಾಳೆಗೂ ಅಲ್ಲಿ ಹೋರಾಟ ನಡೀತಾ ಇದೆ. ಜೊತೆಗೆ ಏನು ಗುಂಡ್ಲುಪೇಟೆ ಭಾಗದಲ್ಲೂ ಚಿರತೆ ದಾಳಿ ಆಗ್ತಾಯಿದೆ. ಹಾಗಾಗಿ ಮೊನ್ನೆ ಈ ಎಡೆಯಾಲ ಭಾಗದಲ್ಲೂ ಆಗ್ತಾಯಿದೆ. ಎಲ್ಲ ಕಡೆಯೂ ಪ್ರಾಣಿಗಳ ಮೇಲೆ ದಾಳಿ ಆಗ್ತವೆ. ಅದು ಮನುಷ್ಯನ ಮೇಲೂ ದಾಳಿ ಆಗ್ಬೋದು. ಈಗಾಗಲೇ ನೋಡಿ, ಪ್ರಾರಂಭ ಆದಮೇಲೆ ಏನೆಲ್ಲ ಆಗ್ತವೆ. ಈಶ್ವರ್ ಖಂಡ್ರೆ ಅವರೇ, ನೀವು ಬರೀ ಹಣದ ಆಸೆಗೆ ಈಗ ರೈತನ